ತಮಿಳುನಾಡಿಗೆ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಮಹತ್ವದ ಸೂಚನೆ. 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಹರಿಸಲು ಆದೇಶ. ಬರದ ಪರಿಸ್ಥಿತಿಯಲ್ಲೂ ದಿನಕ್ಕೆ 3500 ಕ್ಯೂಸೆಕ್ ನೀರು ಹಂಚಿಕೆ. ಒಟ್ಟು 4.56 ಟಿಎಂಸಿ ನೀರು ಹರಿಸಬೇಕಾದ ಅನಿವಾರ್ಯತೆ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಪ್ರಧಾನಿ ಮೋದಿಗೆ ತಮಿಳುನಾಡು ಸಿಎಂ ವಿಜಯ್ ಪತ್ರ. ಯೋಜನೆ ವಿರೋಧಿಸಿ ತಮಿಳುನಾಡು ಪತ್ರ. ರಾಜ್ಯಸಭೆಯಲ್ಲಿ ಜಲಶಕ್ತಿ ಸಚಿವರು ನೀಡಿದ್ದ ಉತ್ತರಕ್ಕೆ ಅಸಮಾಧಾನ. ಕೆಳಪಾತ್ರದ ರಾಜ್ಯಗಳ ಒಪ್ಪಿಗೆ ಅಗತ್ಯವಿಲ್ಲವೆಂಬ ಹೇಳಿಕೆಗೆ ವಿರೋಧ. ಕೆಳ ರಾಜ್ಯಗಳ ಹಕ್ಕು ರಕ್ಷಿಸುವಂತೆ ಮೋದಿಗೆ ಆಗ್ರಹ. ಪತ್ನಿ ಮೇಲೆ ಅನೈತಿಕ ಸಂಬಂಧದ ಅನುಮಾನ. ಕಟ್ಟಿಗೆಯಿಂದ ಪತ್ನಿಯ ಹಲ್ಲೆಗೈದು ನೇಣು ಬಿಗಿದ ಪತಿ. ಆಕೆ ಪ್ರಾಣ ಸಂಕಟದಲ್ಲಿ ಒದ್ದಾಡುವಾಗ ವಿಡಿಯೋ ಕಾಲ್. ಅತ್ತೆ ಮಾವನಿಗೆ ಮಗಳ ಒದ್ದಾಟದ ವಿಡಿಯೋ ತೋರಿಸಿ ವಿಕೃತಿ. ತವರು ಸೇರಿದ್ದ ಹೆಂಡತಿಯನ್ನ ಪುಸಲಾಯಿಸಿ ಕರೆತಂದ ಸಂಜೆಯೇ ಈ ದುಷ್ಕೃತ್ಯ. ರಾಜ್ಯಸಭೆ ಕಲಾಪ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆ. ನೀಟ್ ಅಕ್ರಮದ ಬಗ್ಗೆ ವಿಪಕ್ಷಗಳ ಕೋಲಾಹಲ ಹಿನ್ನೆಲೆ ರಾಜ್ಯಸಭೆ ಕಲಾಪ ನಾಳೆಗೆ ಮುಂದೂಡಿದ ಸಭಾಪತಿ. ಬೆಂಗಳೂರಿನಲ್ಲಿ ಯುವತಿಯ ರೇಟ್ ಎಷ್ಟು ಅಂತ ಕೇಳಿ ಅಸಭ್ಯವಾಗಿ ವರ್ತಿಸಿದ ಆರೋಪಿ. ಬೈಕ್ ನಂಬರ್ ಆಧರಿಸಿ ಆರೋಪಿ ವಿಜಯ್ ರಾಘವ್ನನ್ನ ರಾಮಮೂರ್ತಿನಗರ ಪೊಲೀಸರು ಅರೆಸ್ಟ್. ಎನ್ಆರ್ಐ ಲೇಔಟ್ ನಿವಾಸಿ ವಿಜಯ್ ರಾಘವ್ ಹಣ್ಣಿನ ವ್ಯಾಪಾರ ಮಾಡಿಕೊಂಡಿದ್ದ. ರಾಘವ್ 2 ದಿನದ ಹಿಂದೆ ರಾತ್ರಿ ವ್ಯಾಪಾರ ಮುಗಿಸಿ ರೌಂಡ್ಸ್ಗೆ ಬಂದಿದ್ದ. ಈ ವೇಳೆ ಕ್ಯಾಬ್ಗೆ ಕಾಯುತ್ತಿದ್ದ ಯುವತಿಗೆ ಟಾರ್ಚರ್ ಕೊಟ್ಟಿದ್ದ.